ನಾನು ನಿಮ್ಮ ಪ್ರೀತಿಯ ವಿನಯ್ ಹೊನ್ನಾವರ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಅಪ್ಸರ್ಕೊಂಡ ಪಾರ್ಕಲ್ಲಿದ್ದೀವಿ. ಈ ಅಪ್ಸರ್ಕೊಂಡ ಪಾರ್ಕ್ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಜಿಲ್ಲೆಯ ನಾನಾ ಭಾಗಗಳಿಂದ ಇಲ್ಲಿ ಬಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗಿರಲಿ, ಈ ಅಪ್ಸರ್ಕೊಂಡ ಪಾರ್ಕಲ್ಲಿ ಆರ್ಟಿಫಿಷಿಯಲ್ ಆದಂಥ ಕೆಲವು ಆ್ಯನಿಮಲ್ಸ್ಗಳು, ಬರ್ಡ್ಸ್ಗಳು ಹಾಗೆ ಫಿಶಸ್ಗಳು ಕೂಡ ಇದ್ದಾವೆ. ಅವುಗಳನ್ನೆಲ್ಲ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಅಪ್ಸರ್ಕೊಂಡ ಪಾರ್ಕನ್ನು ಅದ್ಭುತವಾಗಿ ನಾವೆಲ್ಲರೂ ಎಂಜಾಯ್ ಮಾಡ್ಕೊಂಡು ಬರೋಣ. ಬನ್ನಿ ಗೆಳೆಯರೆ. ಈ ಕಡೆ ನೋಡ್ತಾ ಇರ್ಬೋದು, ಇದು ಆರ್ಟಿಫಿಷಿಯಲ್ ಆದಂಥ ಹುಲಿ. ಈ ಕಡೆ ಭಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಕಾಣುತ್ತೆ, ಗೊತ್ತಿಲ್ಲ ನಮ್ಗೆ ಏನಂತ ಇದು ಪ್ರಾಪರಾಗಿ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಲ್ಲಿಸಿ ಅಂತ ಬೋರ್ಡ್ಗಳು ಸಾಕಷ್ಟು ಪಾರ್ಕ್ಗಳಲ್ಲಿ ನೋಡ್ತಾ ಇದ್ದೀರಾ. ಈ ಮಧ್ಯದಲ್ಲಿ ಪ್ರವಾಸಿಗರಿಗೆ ಒಂದು ಕಿವಿ ಮಾತನ್ನು ಹೇಳಲೇಬೇಕು. ಆದಷ್ಟು ನೀವು ಎಲ್ಲೇ ಪ್ರವಾಸವನ್ನು ಮಾಡ್ತೀರಿ ಅಥವಾ ಪಾರ್ಕ್ಗಳನ್ನು ಹೋಗ್ತೀರಿ, ಆದಷ್ಟು ಪ್ಲ್ಯಾಸ್ಟಿಕ್ಕನ್ನು ಅಲ್ಲಲ್ಲಿ ಡಸ್ಟ್ಬಿನ್ಗಳಲ್ಲಿ ಇಟ್ಟಿರ್ತಾರೆ. ಆ ಡಸ್ಟ್ಬಿನಲ್ಲಿ ಹಾಕಿ ಅಪ್ಸರ್ಕೊಂಡ ಪಾರ್ಕ್ ಬಂದಾಗ ಪ್ಲಾಸ್ಟಿಕ್ ಮುಕ್ತ ಒಂದು ಅಪ್ಸರ್ಕೊಂಡ ಪಾರ್ಕ್ ಅಂತ ಹೇಳಿದರೆ ನಿಜಕ್ಕೂ ತಪ್ಪಾಗಲಾರ್ದು. ಅಷ್ಟು ಚೆನ್ನಾಗಿವೆ, ಎಲ್ಲೂ ಕೂಡ ಪ್ಲಾಸ್ಟಿಕ್ ಇಲ್ಲ. ಆಗಾಗ ಅಲ್ಲಿರುವಂಥ ಸಿಬ್ಬಂದಿಗಳು ಬಂದು ಅದನ್ನು ಸ್ವಚ್ಛ ಮಾಡಿ, ಮತ್ತು ನಾವು ಪ್ರವಾಸಿಗರಿಗೊಂದು ಕಿವಿ ಮಾತು ಹೇಳಲೇಬೇಕು. ಯಾಕಂತೇಳಿದ್ರೆ ಪಾರ್ಕ್ ಹೋದಾಗ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನು ಅಳವಡಿಸಿರ್ತಾರೆ. ಆ ಡಸ್ಟ್ಬಿನಲ್ಲಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಗಳನ್ನು, ಬಾಟಲ್ಗಳನ್ನು, ನೀರು ಬಾಟಲ್ಗಳನ್ನು, ಪೆಪ್ಸಿ ಬಾಟಲ್ಗಳನ್ನು ಅವುಗಳನ್ನು ಅದರಲ್ಲೇ ಹಾಕಿ ಈ ದಾರಿ ಮಧ್ಯದಲ್ಲಿ ಅಥವಾ ಈ ಕಾಡಿನ ಮಧ್ಯದಲ್ಲಿ ಹೊತ್ತಾಕೋದ್ರಿಂದ ಪ್ರಾಣಿಗಳು ಇವುಗಳನ್ನು ತಿಂದು ಕಡೆಗೆ ಸಂಕಷ್ಟಕ್ಕೆ ಈಡಾಗುವ ಸಾಧ್ಯತೆ ಕೂಡ ಇದೆ. ಆರ್ಟಿಫಿಷಿಯಲ್ ಮೀನನ್ನು ಎಷ್ಟು ಅದ್ಭುತವಾಗಿ ಸುಂದರವಾಗಿ ಮಾಡಿದ್ದಾರೆ, ನೀವು ಈ ಕಡೆ ನೋಡ್ಬೋದು. ಹಾಗೆ ಈ ಕಡೆ ಬಂದಾಗ ನಮಗೆ ಇಲ್ಲೊಂದು ಮೀನು ಕಾಣಿಸುತ್ತೆ. ಜೊತೆಗೆ ಇದನ್ನು ನಮ್ಮ ಬದಿಯಲ್ಲಿ ಚಟ್ಲಿ ಅಂತ ಕರೀತಾರೆ, ಸಿಗಡಿ. ಆ ಮೀನು ಇದು ತೊರ್ಕೆ ಮೀನು, ಭಾಳ ಫೇಮಸ್ ಇದು. ಇರ್ಬೋದು ಗೋರಿಲ್ಲ, ಸಿಮೆಂಟಿನ ಆಕೃತಿಯಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಈಗ ಇದ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ, ಇದೇನಾದರೂ ನೈಜವಾಗಿ ನಮ್ಗೆ ಸಿಕ್ಕರೆ ಓಡೋಗ್ಬಿಡ್ತೀವಿ ಅಲ್ವಾ. ಕರಾವಳಿ ಭಾಗದವ್ರಿಗೆ ಒಂಚೂರು ಈ ಪದಾರ್ಥ ಇಲ್ಲ ಅಂತ ಹೇಳಿದ್ರೆ ಇವತ್ತಿಗೆ ಅವ್ರು ಊಟನೇ ಮಾಡಲ್ಲ. ಯಾಕೆ ಹೇಳಿ, ಎಷ್ಟೋ ಜನ ಇವತ್ತು ಊಟಕ್ಕೆ ಈ ಮೀನುಗಳನ್ನೇ ನಂಬ್ಕೊಂಡು ಕರಾವಳಿ ಜನರು ಬದುಕ್ತಾ ಇದ್ದಾರೆ. ತರಕಾರಿ ಸಾರು ಅಂದರೆ ಅವ್ರಿಗೆ ಊಟನೇ ಹೋಗಲ್ಲ. ಅದೇ ಬಂಗಡೆ ಫ್ರೈ, ಮೀನು ತಂದಾಕಿ, ಎಂಥ ರುಚಿ ಊಟ, 2, 3, 4 ಸತಿ ಬಾರಿಸ್ಕೊಂಡು ಹೊಡಿತಾರೆ. ಪಾರ್ಕ್ ಸುತ್ತಾಡ್ತಾ ಇರಬೇಕಾದ್ರೆ ಈ ಬೋರ್ಡ್ಗಳನ್ನು ನೋಡ್ತಾ ಇದ್ದೆ. ಅದೊಂದು ಹಾಕಿದ್ದಾರೆ ನೋಡಿ, ಅವನಿಲ್ಲಿ ಅವಳಿಲ್ಲಿ ಪ್ಲಾಸ್ಟಿಕ್ ಬಿಸಾಕದಿರಿ ನಮ್ಮ ಮನೇಲಿ. ಎಂಥ ಅದ್ಭುತ ಕಾನ್ಸೆಪ್ಟ್ ಇದು. ಅರಣ್ಯ ಇಲಾಖೆ ಹ್ಯಾಟ್ಸ್ ಆಫ್. ಒಂದು ಕಪ್ಪೆಗಳನ್ನು ಇಟ್ಕೊಂಡು ಜನರಿಗೆ ಒಂದು ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಗ್ಗೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಅಪ್ಸರ್ಕೊಂಡ ಮತ್ತು ಮುಗುಳಿ ಭಾಗದಲ್ಲಿ ಕಡಲ ಅಭಯಾರಣ್ಯ ಕೂಡ ಆಗ್ತಾ ಇದೆ. ಈ ಮೂಲಕ ನಾನು ಸರ್ಕಾರಕ್ಕೆ ಶ್ಲಾಘನೆಯನ್ನು ಸಲ್ಲಿಸಲೇಬೇಕು. ಈ ಕಾನ್ಸೆಪ್ಟ್ ನೋಡಿದಾಗ ನಮಗೊಂದು ಪಿಕ್ಚರ್ ನೆನಪಾಗ್ತಿದೆ. ಫಿಶ್ ಪಿಕ್ಚರ್ ನೋಡಿರ್ಬೋದು ನೀವು, ಕಾಶಿನಾಥ್ ಅವ್ರದ್ದು. ಅವಳಿಲ್ಲಿ ಮೇ ಬಿ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿ ಕಪ್ಪೆಗಳನ್ನು ತಗೊಂಡು ಪ್ಲಾಸ್ಟಿಕ್ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಟ್ರೈ ಮಾಡಿರ್ಬೋದು ಅನ್ಸುತ್ತೆ. ನೋಡಿದಾಗ ಇದಿಷ್ಟು ಅನಿಸ್ತು ನನಗೆ. ಬನ್ನಿ ಈಗ ಬೀಚಿಗೆ ಹೋಗೋಣ. ಸಮುದ್ರಕ್ಕೆ ಇಳಿಯೋರಿಗೆ ಎಚ್ಚರಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣ್ಬೋದು ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ತಾ ಇದ್ದಾರೆ. ಕಡಲ್ ತೀರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಲಿಕ್ಕೆ ಬರ್ತಾರಲ್ಲ, ಅವರಿಗಾಗಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಚೆನ್ನಾಗಿದೆ. ಈ ಕಡೆ ಪಿಯಾನೋ, ಆ ಕಡೆ ಕಟ್ಟಿಗೆ ಇದರಿಂದ ಏನೋ ಮಾಡಿದ್ದಾರೆ. ಎಲ್ಲ ಕೂಡ ಲೈಟಿಂಗ್ ಸರ ಕೂಡ ಇದಕ್ಕೆ ಇಟ್ಟಿದ್ದಾರೆ. ನೀವು ನೈಟ್ ಟೈಮ್ ಏನಾದರೂ ಬಂದೆ ಅಂತ ಹೇಳಿದ್ರೆ ವ್ಯೂ ಸಖತ್ತಾಗಿ ಕಾಣಿಸುತ್ತೆ.
ಸಾಕಷ್ಟು ಜನ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಲಿಕ್ಕೆ ಬರೋರೆಲ್ಲ ನೈಟ್ ಕೆಲವೊಂದು ಮಾಡ್ಕೊಂಡು ಹೋಗ್ತಾರೆ ಇಲ್ಲೇ ಬಂದು. ಉತ್ತರ ಕರ್ನಾಟಕ ಆಗಿ ಬೆಳಗಾವಿ, ಧಾರವಾಡ ಸಾಕಷ್ಟು ಜಿಲ್ಲೆಗಳಿಂದ ಡೈಲಿ ಬರ್ತಾ ಇರ್ತಾರೆ. ಇವಾಗ ಸಂಡೇ ಅಲ್ವಾ, ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ನೋಡಿ. ಕಟ್ಟಿಗೆ ಇಟ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರಲ್ಲ, ಅದಿದೆ. ಇಲ್ಲೇ ಕಟ್ಟಿಗೆ ಬೆಂಕಿ ಎಲ್ಲ ಹಾಕ್ಕೊಂಡು ಶೂಟ್ ಮಾಡೋದು. ಅಲ್ಲಿ ಕಟ್ಟಿಗೆ ಆ ಕಡೆ ಅದೇ ಈ ಉರಿ ಬಿಸಿಲಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ನಡೀತಾ ಇದೆ. ಈ ಕಪಲ್ಸ್ ಒಂದು ಮೆಚ್ಚಲೇಬೇಕು. ಆ ಉರಿ ಬಿಸಿಲಲ್ಲೂ ಕ್ಯಾಮ್ರಾಮ್ಯಾನ್ ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಅವ್ರು ನಿಂತ್ಕೊಂಡು ಪೋಸ್ ಕೊಡಬೇಕು. ನೀವೇನಾದರೂ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬರೋದಿದ್ರೆ ಅಪ್ಸರ್ಕೊಂಡಕ್ಕೆ ಬನ್ನಿ. ಅದ್ಭುತವಾದ ಪ್ಲೇಸ್, ಆರಾಮಾಗಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಕಾಣ್ಬೋದು ಆ ಕಡೆ ತನಕ ಈ ರೀತಿ ಮಟೀರಿಯಲ್ಸನ್ನು ಇಟ್ಟಿದ್ದಾರೆ ಪ್ರೀ ವೆಡ್ಡಿಂಗ್ ಶೂಟಿಂಗಾಗಿ. ಕಾಣ್ಬೋದು ಈ ಕಡೆ ಎಲ್ಲ ಭಾಗದಲ್ಲಿ. ಈ ಬೀಚಲ್ಲಿ ಬಂದಾಗ ಎಲ್ಲಿ ನೋಡಿದ್ರು ಜೋಡಿ ಹಕ್ಕಿಗಳು ಕಾಣ್ತಾನೆ ಇದ್ದಾವೆ. ಯಾಕಂತ ಹೇಳಿದ್ರೆ ಈಗ ಏಪ್ರಿಲ್-ಮೇ ತಿಂಗಳು ಬಂತು, ಇನ್ನೇನು ಮದುವೆ ಸೀಸನ್ನು ನೋಡಿ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಯ್ತು, ಅವ್ನು ನಿಂತ್ಕೊಂಡು ಹೋಗ್ತಾ ಇದ್ದಾನೆ.